ಓಕೆ, ಇವತ್ತಿನ ತರಗತಿಯಲ್ಲಿ ಸರಾಸರಿ ಚಾಪ್ಟರ್ ಮೇಲೆ ಡಿಸ್ಕಷನ್ ಮಾಡೋಣ. ಸರಾಸರಿ ಹೋಲ್ ಚಾಪ್ಟರ್ ಅನ್ನ ಪೂರಾ ಚಾಪ್ಟರ್ ವೈಸು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಹಾಗಾದ್ರೆ ಇವತ್ತನೇದು ಫಸ್ಟ್ ಕ್ವಶನ್ ಯಾವುದೈತೆ ನೋಡೋಣ. ಹಾಗಾದ್ರೆ 5 ಸಂಖ್ಯೆಗಳ ಸರಾಸರಿ 32. ಒಂದು ವೇಳೆ ಒಂದು ಸಂಖ್ಯೆಯನ್ನು ತೆಗೆಯುವುದರಿಂದ 28 ಆಗುತ್ತದೆ. ಏನು ಸರಾಸರಿ 28 ಆಗುತ್ತದೆ. ತೆಗೆದ ಸಂಖ್ಯೆ ಯಾವುದು? ಒಂದೇ ಎ ಆಪ್ಷನ್ ನೋಡ್ರಿ 48, ಬಿ 52, ಸಿ 57, ಡಿ 49. SSCGD 20/2/2024 ಕ್ವಶನ್ಸ್ ಚಾಪ್ಟರ್ ವೈಸ್ ಮಾಡತ್ತೀನಿ. ಬೇಸಿಕ್ ಹಿಡಿದು ಸ್ಟಾರ್ಟ್ ಆಗೈತ. ಏನಪ್ಪ ಒಂದೇ ಪಾರ್ಟ್ 1 ಒಳಗೆ ಕ್ವಶನ್ಸ್ ಈಜಿ ಅದಾವ, ಸರ್ ಈಜಿ ಹೇಳ್ಯಾರ ಅಂತಲ್ಲ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡ್ಕೋತ ಹೋದಾಗ ಒಂದಕ್ಕೊಂದು ರಿಲೇಷನ್ ಇರುತ್ತೆ. ಅವಾಗ ಹೈ ಲೆವೆಲ್ ಕ್ವಶನ್ಸ್ ಬರುತ್ತಾ. ಹಾಗಾದ್ರೆ ಇವು ಎಕ್ಸಾಮ್ ಕೇಳಿ ಕ್ವಶನ್ಸ್. ಹಾಗಾದ್ರೆ ನಮಗೇನು ಹೇಳ್ತಾನ್ರಿ, ಸಂಖ್ಯೆ ಇಂಟು ಸರಾಸರಿ. ಸಂಖ್ಯೆ ಇಂಟು ಸರಾಸರಿ ಈಕ್ವಲ್ ಟು ಏನಂತ ಅರ್ಥ? ಮೊತ್ತ. ಯಾವಾಗ್ಲೂ ಇದು ಒಂದು ನೆನ್ಪಿಟ್ಟೆ ಅಂದ್ರೆ ಸರಾಸರಿ ಚಾಪ್ಟರ್ ಪೂರಾ ಕಂಪ್ಲೀಟ್ ಆಗೈತಂತೆ ಅರ್ಥ. ಏನ್ರಿ? ಸಂಖ್ಯೆ ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ. 5 ಸಂಖ್ಯೆ ಅದಾವ. 5 ಸಂಖ್ಯೆ ಸರಾಸರಿ ಎಷ್ಟ್ರಿ? 32. 32 ಹತ್ಲೆ 320 ಅಂದ್ರ 32 ಐದ್ಲೆ 160. ಮೊತ್ತ ಎಷ್ಟು ಬಂತ್ರಿ? 160 ಬಂತು. ಒಂದು ವೇಳೆ ಒಂದು ಸಂಖ್ಯೆಯನ್ನು ತೆಗೆದರೆ ಹಾಗಾದ್ರೆ 1 ನಂಬರ್ ರಿಮೂವ್ ಮಾಡ್ತೀನಿ. ಅಂದ್ರೆ ಎಷ್ಟು ಬಂತ್ರಿ? 4 ಉಳಿತು. ಸರಾಸರಿ 28 ಆಗುತ್ತ ಅಂತ ಹೇಳ್ತಾನ. 28 4 ಮಗ್ಗಿ ಬರ್ಬೇಕು. 28 4 112. 5 ಮಂದಿ ಇದ್ದಾಗ 165. 4 ಮಂದಿ ಇದ್ದಾಗ 112. ಆದ್ರ ಬಿಟ್ಟು ಹೋದ ಸಂಖ್ಯೆ ರಿಮೂವ್ ಮಾಡಿದ ಸಂಖ್ಯೆ ಯಾವ್ದ್ರಿ? ಡಿಫ್ರೆನ್ಸ್ ನೋಡ್ರಿ. 60 12 48 100 0. ಆ ಸಂಖ್ಯೆ 48. ಸರ ಇದು ಫಾರ್ಮುಲಾ ಐತ್ರಿ, ಜಲ್ದಿ ಆನ್ಸರ್ ಬರ್ಬೇಕ್ರಿ. ಆದ್ರೆ ನೋಡ್ರಿ 5 ಸಂಖ್ಯೆಗಳ ಸರಾಸರಿ ಎಷ್ಟೈತ್ರಿ? 32 ಐತಿ. ಕರೆಕ್ಟಾ? ಸರಾಸರಿ 28 ಆಗುತ್ತ. ಒಂದು ನಂಬರ್ ಹೋದನ ಅಂದ್ರ ಎಷ್ಟು ಕಡಿಮೆ ಐತಿ? 4 ಕಡಿಮೆ ಐತಿ. ಹಾಗಾದ್ರ 5 4 20 ಪ್ಲಸ್ 32 4 ಹೋದ್ರೆ ಎಷ್ಟ್ರಿ? 28. ಹಾಗಾದ್ರ 2 ಕೂಡ್ಸೋರು ಎಷ್ಟ್ರಿ? 48. ಈ ತರ ಸಾಲ್ವ್ ಮಾಡ್ಬೋದು ನೋಡ್ರಿ. 5 ಸಂಖ್ಯೆಗಳ ಸರಾಸರಿ 32 ಅಂದ್ರ 5 ಇಂಟು 32 160 ಮೊತ್ತ ಆಯ್ತು. ಒಂದು ಸಂಖ್ಯೆ ತೆಗೆಯೋದ್ರಿಂದ ಸರಾಸರಿ 28 ಆಗುತ್ತ. ಹಾಗಾದ್ರೆ 4 ಇಂಟು 22 112. 5 ಇದ್ದಾಗ 160. ಹಾಗಾದ್ರೆ 4 ಇದ್ದಾಗ 112. ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ಐತ್ರಿ? 48. ಇಲ್ಲ ಈ ತರ ಮಾಡಿದ್ರೆ ಈ ತರ ಮಾಡ್ರಿ. 5 ಸಂಖ್ಯೆಗಳ ಸರಾಸರಿ 32. ಸರ ಎಷ್ಟು ಕಡಿಮೆ ಐತ್ರಿ? 4 ಕಡಿಮೆ ಐತಿ. ಹಾಗಾದ್ರೆ 32 4 ಹೋದ್ರ 28. ಈ ನಂಬರ್ ಅದ, ಈ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು. 5 4 20 ಪ್ಲಸ್ 32 4 28. 28 ಪ್ಲಸ್ 20 48. ಓಕೆ. ಇದೇ ತರ ಏನ್ ಮಾಡೋಣ್ರಿ. ಮುಂದಿನ ಕ್ವಶನ್ ನೋಡಿ, 2ನೇ ಕ್ವಶನ್. 6 ಜನ ಗೆಳೆಯರ ಸರಾಸರಿ ಎತ್ತರ 144 ಸೆಂಟಿಮೀಟರ್. 150 ಸೆಂಟಿಮೀಟರ್ ಹುಡುಗ ಗುಂಪಿನಿಂದ ನಿರ್ಗಮಿಸುತ್ತಾನೆ. ಹಾಗಾದ್ರೆ ಹೊಸ ಸರಾಸರಿ ಎಷ್ಟು? ನೋಡ್ರಿ, ಇದನ್ನು ಸೆಕೆಂಡ್ ಶಿಫ್ಟ್ ಕೇಳಿದೈತಿ. 6 ಜನ ಗೆಳೆಯರ ಸರಾಸರಿ ಎತ್ತರ. 6 ಜನ ಅಂದ್ರ ಸಂಖ್ಯೆ ಇಂಟು ಏನ್ರಿ? ಸರಾಸರಿ ಈಕ್ವಲ್ ಟು ಮೊತ್ತ. 6 ಜನ ಅದರ, ಅವ್ರ ಸರಾಸರಿ ಎತ್ತರ 144 ಐತಿ ಅಂದ್ರ 6 4 24. 6 4 24 12 26. 6 1 6 1 8 864. ನೋಡ್ರಿ, 6 4 24 2 ಉಳಿತು. 6 4 24 2 26 2 ಉಳಿತು. 864. ಹಾಗಾದ್ರ ಇದ್ರ ಏನ್ ಮಾಡ್ತಾನ? ಒಬ್ಬ ನಿರ್ಗಮಿಸ್ತಾನ. ಎಷ್ಟು ಮಂದಿ ಉಳಿದ್ರಿ? 5 ಮಂದಿ. ಹಾಗಾದ್ರ ಎಷ್ಟು ಎತ್ತರ ಇದ್ದ ಹೋಗ್ಯಾನ? 150 ಎತ್ತರ ಇದ್ದ ಹೋಗ್ಯಾನ. ಹಾಗಾದ್ರ ಎಷ್ಟು ಬಂತ್ರಿ? 4. 6 5 ಹೋದ್ರ 1. 8 1 ಹೋದ್ರ 7. 714 ಐತಿ. 714 ಡಿವೈಡೆಡ್ ಬೈ 5 ಮಾಡಿದ್ರೆ ಹೊಸ ಸರಾಸರಿ ಬರ್ತದ. 5 1 5. ಎಷ್ಟು ಉಳಿತ್ರಿ? 1 ಉಳಿತು, ಬಾಜು 1 ಐತಿ. 2 ಉಳಿತು, ಬಾಜು 1 ಐತಿ. 5 4 20. ಎಷ್ಟು ಉಳಿತ್ರಿ? 1 ಉಳಿತು, ಬಾಜು 4. 5 2 10. 4 ಉಳಿತು, 1.5. 142.5 ಏನಾಗತ್ರಿ? ಸರಾಸರಿ ಎತ್ತ. ಉಳ್ಕಿದವ್ರು ಸರಾಸರಿ ಎತ್ತರ ಎಷ್ಟು ಆಗುತ್ತೆ ನೋಡ್ರಿ. 6 ಜನ ಗೆಳೆಯರ ಸರಾಸರಿ ಎತ್ತರ 144 ಸೆಂಟಿಮೀಟರ್.
150 ಸೆಂಟಿಮೀಟರ್ ಹುಡುಗ ಗುಂಪಿನಿಂದ ನಿರ್ಗಮಿಸುತ್ತಾನೆ. 6 ಜನರ ಸರಾಸರಿ 144. 6 ನಾಲ್ಕಲೆ 24, 2 ಉಳಿತು. 6 ನಾಲ್ಕಲೆ 24, 2 26 ಆಯ್ತು. 2 ಉಳಿತು. 6 ಒಂದ್ಲೆ 6, 8 ಆಯ್ತು. ಈಗ 6 ಮಂದಿದು ಟೋಟಲ್ ಎಷ್ಟು ಐತ್ರಿ? 864 ಸೆಂಟಿಮೀಟರ್ ಆಯ್ತು. 150 ಇದ್ದ ಹೋದ. ಎಷ್ಟು ಉಳಿತ್ರಿ? 714. ಇದು ಎಷ್ಟು ಮಂದಿದ್ರೆ? 5 ಮಂದಿದ್ದು. ಸರಾಸರಿ ಕೇಳ್ಯಾನ. ಹಾಗಾದ್ರೆ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಮೊತ್ತ 714 ಡಿವೈಡೆಡ್ ಬೈ 5. 5 ಒಂದ್ಲೆ 5, 2 ಉಳಿತು ಬಾಜು 1. 5 ನಾಲ್ಕಲೆ 20, 1 ಉಳಿತು ಬಾಜು 4. 5 ಎರಡಲೆ 10, 4 ಉಳಿತು. 1 ಪಾಯಿಂಟ್ ಕೊಟ್ಟೆ 40 5 ಎಂಟ್ಲೆ 40. ಎಷ್ಟಲೇ ರೀ? 5 ಎಂಟ್ಲೆ 40. 142.8 ಹೊಸ ಸರಾಸರಿ ಯಾರ್ದ್ರಿ? 5 ಜನ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ಹಾ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಪ್ರೈಮ್ ನಂಬರ್ ಕೇಳ ನೋಡ್ರಿ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಹಾಗಾದ್ರ SSC ನೋಡ್ರಿ 4, 9, 2023 ಕೇಳಿದೈತಿ. ಅವಿಭಾಜ್ಯ ಸಂಖ್ಯೆಗಳಂದ್ರ ಪ್ರೈಮ್ ನಂಬರ್. ಒಂದು ಸಂಖ್ಯೆ 1ರಿಂದ ಮತ್ತು ತನ್ನದೇ ಆದ ಸಂಖ್ಯೆಯಿಂದ ಏನಾಗಬೇಕು? ಭಾಗ ಆಗ್ತಿರ್ಬೇಕು. ಹಾಗಾದ್ರ 10 ಅವಿಭಾಜ್ಯ ಸಂಖ್ಯೆಗಳಂದ್ರ ಇಲ್ಲಿ ಏನ್ ಮಾಡ್ಬೇಕು? ಅವಿಭಾಜ್ಯ ಸಂಖ್ಯೆ ಯಾವ ನೋಡ್ಬೇಕು? 2, 3, 5, 7, 11, 13, 17, 19, 23, 29. 1, 2, 3, 4, 5, 6, 7, 8, 9, 10. ಹಾಗಾದ್ರ ಸರಾಸರಿ ಅಂದ್ರೆ ಏನ್ರಿ? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಹಾಗಾದ್ರ ಸಂಖ್ಯೆ ಅವನೇ ಹೇಳಣ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಇವೆಲ್ಲ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕಂತ ಅರ್ಥ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಕೂಡಿಸ್ಕೋಬೇಕು. ಹಾಗಾದ್ರ ಮೊದಲ 10 ಅವಿಭಾಜ್ಯ ಸಂಖ್ಯೆ ಎಲ್ಲಾ ಕೂಡಿಸಿ ನೋಡ್ರಿ ಎಷ್ಟಾಗುತ್ತ? 1, 2, 9 ಆಗುತ್ತಾ ಡಿವೈಡೆಡ್ ಬೈ 10. ಹಾಗಾದ್ರ 10 ಒಂದ್ಲೆ 10, 2 ಉಳಿತು. 10 ಎರಡಲೆ 20, 9 ಉಳಿತು. 12.9. ಹಾಗಾದ್ರ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂದಾನ. ಸರಾಸರಿ ಅವಿಭಾಜ್ಯ ಯಾವ್ರಿ? 2, 3, 5, 7, 11, 13, 17, 19, 23, 29. ಹಾಗಾದ್ರೆ ಇವು 10 ಅವಿಭಾಜ್ಯ ಸಂಖ್ಯೆ ಅದು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ರೀ? 10. 129 ಡಿವೈಡೆಡ್ ಬೈ 1 0 ತೆಗಿ, 1 ನಂಬರ್ ಬಿಟ್ಟು ಪಾಯಿಂಟ್ ಕೊಡು. 12.9. ಓಕೆ, ಈ ತರ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಮೊದಲ 69 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಮೊದಲ 69 ಅಂದ್ರ 69 ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ರಿ? 1, 2, 3, 4 ಡ್ಯಾಶ್ 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 ಎಲ್ಲಿವರೆಗೆ ಕೇಳೋಣ? 69. ಹಾಗಾದ್ರ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಎಷ್ಟು ಗ್ಯಾಪ್ ಐತ್ರಿ? ಎಷ್ಟು ಅಂತರ ಐತಿ? ಗ್ಯಾಪ್ ಸೇಮ್ ಐತಿ. ಗ್ಯಾಪ್ಸ್ ಇಲ್ಲಿ 1 ಅಂತರ, ಇಲ್ಲಿ 1 ಅಂತರ, 1 ಅಂತರ. ಇಲ್ಲಿ ಏನು ಯೂಸ್ ಮಾಡ್ಬೇಕು? ಫಾರ್ಮುಲಾ ಟ್ರಿಕ್ಸ್ ಅಂದ್ರ ಯಾವುದೇ ಸಂಖ್ಯೆ ನಡುವೆ ಸರಾಸರಿ ಕೇಳದ ಗ್ಯಾಪ್ ಸೇಮ್ ಇತ್ತು, ಅಂತರ ಸೇಮ್ ಇತ್ತು, ಡಿಸ್ಟೆನ್ಸ್ ಸೇಮ್ ಇತ್ತಂದ್ರ ಮೊದಲನೇ ನಂಬರ ಮತ್ತು ಲಾಸ್ಟ್ನೇ ನಂಬರ ಡಿವೈಡೆಡ್ ಬೈ 2 ಮಾಡ್ಬೇಕು. ನಾವ್ ಇದಕ್ಕೆ ಏನಂತ ಕರಿತೇವಂದ್ರ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಡಿವೈಡೆಡ್ ಬೈ 2 ಅಂತೇವೆ ಇದಕ್ಕೆ. ಹೌದಾ? ಹಾಗಾದಾಗ 1, 2, 3, 4 ಅಂದ್ರೆ ಅಂತರ ಸೇಮ್ ಐತಿ. ಎಲ್ಲಾ ಕಡೆ ಒಂದೇ ಗ್ಯಾಪ್ ಐತಿ. ಈ ಗ್ಯಾಪ್ ಇಂಪಾರ್ಟೆಂಟ್. ಹಾಗಾದ್ರ ಮೊದಲನೇ ಸಂಖ್ಯೆ 1, ಎರಡನೇ ಸಂಖ್ಯೆ 69, 2 ಕೂಡಿಸ್ರಿ 70 ಡಿವೈಡೆಡ್ ಬೈ 2. ಹಾಗಾದ್ರ 35. ಈ ತರ ಕ್ವಶನ್ ಮಾಡ್ಬೇಕು ನೋಡ್ರಿ. ಸಣ್ಣ ಕ್ವಶನ್ ಹಿಡಿದು ದೊಡ್ಡ ಕ್ವಶನ್ ತನ ಹೇಳತ್ತೀನಿ. ಎಲ್ಲಾ ಕ್ವಶನ್ಸು ಎಕ್ಸಾಮ್ ಬರಂತವೆ. ನೋಟ್ಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋರಿ. ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ವಿಡಿಯೋ ನೋಡ್ರಿ. ಹೌದಾ? ನೋಟ್ಸ್ ಮಾಡಿ ಬರ್ಕೋರಿ. ಮೊದಲ 69 ಸ್ವಾಭಾವಿಕ ಸಂಖ್ಯೆಗಳು. ಫಸ್ಟ್ 16 ನ್ಯಾಚುರಲ್ ಎವರೇಜ್ ಆಫ್ ಫಸ್ಟ್ 16 ನ್ಯಾಚುರಲ್ ನಂಬರ್ಸ್ ಅಂತ ಕೇಳ್ತಾನ. ಹಾಗಾದ್ರ 1 ಮತ್ತು 69, 70 ಡಿವೈಡೆಡ್ ಬೈ 2, 35 ಏನ್ ಮಾಡೋಣ್ರಿ? ಆನ್ಸರ್ ಹಾಕೋಣ. ಈ ತರ ಮಾಡ್ಬೇಕು. 3ರ ಮೊದಲ 13 ಗುಣಾಕಾರಗಳ ಸರಾಸರಿ. ಗುಣಾಕಾರ ಮತ್ತು ಗುಣಕಗಳ ಸರಾಸರಿ ಅಂತಿನ. 3ರ ಮೊದಲ 13 ಅಂದ್ರ 3 ಮಲ್ಟಿಪ್ಲೈ ಆಗೋ. 3 ಒಂದ್ಲೆ 3, 3 ಎರಡ್ಲೆ 6, 3 ಮೂರ್ಲೆ 9, 3 ನಾಲ್ಕಲೆ 12. ಎಲ್ಲಿ ತನ? 13 ತನ. ಹಾಗಾದ್ರ 3 ಮೂರ್ಲೆ
9 3 ಒಂದ್ಲೆ 3 ನೋಡ್ರಿ 3 6 9 12 15 ಎಲ್ಲಿ ತನಪ 13 ಮಗಿತನ 3 ಹತ್ಲೆ 30 3 11 33 3 12 36 3 13 39 ಹಾ ಎಲ್ಲಿಂದ 3 ರಿಂದ 13 ತನ ಗುಣಾಕಾರದ ಮಗ್ಗಿ ಯಾವ ಅರ್ಥ ಹೇಳ್ರಿ ಸರ 3 6 9 12 15 39 ತನ ಮಗ್ಗಿ ಬರ್ತಾವ ಹಾಗಾದ್ರ ಇಲ್ಲಿ ಅಂತರ ಎಷ್ಟೈತಿ ನೋಡ್ರಿ ಸೇಮ್ ಗ್ಯಾಪ್ 3 ಗ್ಯಾಪ್ ಸೇಮ್ 3 ಈ ತರ ಪ್ರಶ್ನೆ ಬಂದಾಗ ನಮಗೇನು ಹೇಳ್ಯಾವ ನಾವ್ರಿ ಗ್ಯಾಪ್ ಯಾವುದೇ ನಂಬರ್ ಇಲ್ಲಿ ಗ್ಯಾಪ್ ಸೇಮ್ ಇತ್ತಂದ್ರ ಸರ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಡಿವೈಡೆಡ್ ಬೈ 2 ಹಾಗಾದ್ರ ಮೊದಲನೇದು 3 ಆಮೇಲೆ 39 ಕೊನೆಯದು ಡಿವೈಡೆಡ್ ಬೈ 2 42 ಡಿವೈಡೆಡ್ ಬೈ 2 2 ಎರಡಲೇ 2 ಒಂದ್ಲೆ 21 ಏನ್ರಿ ಸರಾಸರಿ ಹಾಗಾದ್ರ ಯಾವ ಆಪ್ಷನ್ ಕರೆಕ್ಟ್ ರೀ ಎ ಆಪ್ಷನ್ ಕರೆಕ್ಟ್ ಸರಾಸರಿ 21 ಓಕೆ ನೆಕ್ಸ್ಟ್ ಕ್ವಶನ್ ಸತತವಾಗಿ ಬರುವ 4 ಬೆಸ ಸಂಖ್ಯೆಗಳ ಸರಾಸರಿ 58 ಚಿಕ್ಕ ಸಂಖ್ಯೆ ಕಂಡುಹಿಡಿಯಿರಿ ಸತತವಾಗಿ ಅಂದ್ರೆ ಕಂಟಿನ್ಯೂಸ್ ಬರಬೇಕು 3 5 7 9 11 13 15 17 ಇವೆಲ್ಲ ಯಾವ್ರಿ ಬೆಸ ಸಂಖ್ಯೆಗಳು ಅವರ ಸರಾಸರಿ ಎಷ್ಟಾಗೈತೆ ಅಂತ ಹೇಳತಾನ 58 ಇವಕ್ಕೆ ಏನಂತಾನ ಕಾನ್ಸೆಕ್ಟಿವ್ ಕಾಂಜುಗೇಟಿವ್ ಅಂತ ಕರಿತಿರ್ತಾನ ಸತತವಾಗಿ ಕಂಟಿನ್ಯೂಸ್ ಆಗಿ ಕ್ರಮವಾಗಿ ಬರುವ ಒಂದಾಗನ ಒಂದು ಬೆಸ 57 ಆಗನ 59 59 ಆಗನ 61 61 ಆಗನ 63 ಹಾಗಾದ್ರ 4 ಸಂಖ್ಯೆಗಳ ಸರಾಸರಿ 58 ಆಗೈತಿ ಯಾವ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಅವು ಬೆಸ ಅದಾವ ಸರಾಸರಿ 58 ಆಗೈತಿ 4 ಅದಾವ ಅಂದ್ರ 59 61 ಈಚಿ ತಡಿ 57 55 ಹಾಗಾದ್ರ ಇವೇ ಕಂಟಿನ್ಯೂಸ್ ಆಗಿ ಬರೋ ಸಂಖ್ಯೆ 4 ಕೇಳಿದ್ದ ಅಂದ್ರ ಈ ಸೈಡ್ 2 ಈ ಸೈಡ್ 2 ಬರೆದು ಬಿಡ್ರಿ ಮುಗಿತೈತಿ 58 ಐತಿ ಅಂದ್ರ ಒಂದು 59 ಒಂದು 61 ಇಲ್ಲಿ 2 ಅಂದ್ರೆ ಅಲ್ಲಿ 2 57 ಒಂದು 55 ಚಿಕ್ಕ ಸಂಖ್ಯೆ ಅಂದ್ರೆ ಯಾವ್ದ್ರಿ 55 ಚಿಕ್ಕ ಸಂಖ್ಯೆ ಹಾಗಾದ್ರ 55 ಎಲ್ಲ ಐತಿ ನೋಡ್ರಿ SSC MTS ಕೇಳಿದ್ದ MTS SSGD ಎಲ್ಲ ಸಿಲೆಬಸ್ ಸೇಮ್ ಬಟ್ ಏನಂದ್ರ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಷ್ಟೇ ಬೇರೆ ಇರುತ್ತ ಸತತವಾಗಿ ಬರುವ 4 ಬೆಸ ಸಂಖ್ಯೆಗಳ ಸರಾಸರಿ 58 ಚಿಕ್ಕ ಸಂಖ್ಯೆ ಕಂಡುಹಿಡಿ ಅಂದಿದ್ದ ಅಂದ್ರ ನಡಬರಕ್ 58 ಬರೋದು ಆ ಸೈಡ್ 2 ಬೆಸ ಈ ಸೈಡ್ 2 ಬೆಸ ಬರೀರಿ 59 ಇದು 61 ಇದು 57 55 ಚಿಕ್ಕ ಸಂಖ್ಯೆ ಅಂದ್ರ 55 ಒಂದ್ ವೇಳೆ ಎಕ್ಸಾಮ್ ದೊಡ್ಡ ಸಂಖ್ಯೆ ಕೇಳಿದ್ರೆ ಏನ್ ಬರೀರಿ 61 ಬರೀರಿ ಕೆಲವೊಂದ್ಸಲ ಇದು ಕೇಳ್ಯಾನ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಅಂತ ಹೇಳ್ತಾನ ಎರಡನೇ ದೊಡ್ಡ ಸಂಖ್ಯೆ ಅಂದ್ರ ಅವಾಗ ಏನ್ ಮಾಡ್ರಿ 59 ಹಾಕ್ರಿ ಎರಡನೇ ದೊಡ್ಡ ಸಂಖ್ಯೆ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಅಂತ ಕೇಳತಾನ ಹಾಗಾಗಿ ನಿಮಗೆ ಏನೇನು ಕೇಳ್ತಾನ ಅನ್ನೋದು ಎಲ್ಲ ಡಿಟೇಲ್ ಆಗಿ ಹೇಳತ್ತೀನಿ ಬಹಳ ಕ್ಲಿಯರ್ ಆಗಿ ಕ್ಲಾಸ್ ಅನ್ನು ಕೇಳ್ಬೇಕು ನೀವು ಸತತವಾಗಿ ಬರುವ 4 ಬೆಸ ಸಂಖ್ಯೆಗಳ ಸರಾಸರಿ 58 ಅಂದ್ರ ಒಂದೇ ಕ್ವಶನ್ 3 ಕೇಳ್ತಾನ 3 1 ಕೇಳ್ತಾನ ಒಂದೊಂದು ತಿಳ್ಕೊತ ಓದಿಲ್ಲ ಇದ್ರ ಮ್ಯಾಗ ಏನೇನೈತಿ ಏನೇನು ಕೇಳ್ತಾನ ಹಾಗಾದಾಗ 58 ಕೊಟ್ಟನಂದ್ರ ಈ ಸೈಡ್ 2 ಬೆಸ ಈ ಸೈಡ್ 2 ಬೆಸ ಬರೀಬೇಕು ಹಾಗಾದಾಗ 59 61 57 55 ಚಿಕ್ಕ ಸಂಖ್ಯೆ ಅಂದ್ರ 55 ದೊಡ್ಡ ಸಂಖ್ಯೆ ಅಂದ್ರ 61 ಹಾಗಾದ್ರೆ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಅಂದ್ರ 59 ಎರಡನೇ ದೊಡ್ಡ ಸಂಖ್ಯೆ ಇದನ್ನು ಕೇಳಿದ ಒಂದ್ಸಲ SSCಗೆ ಈ ತರ ಕೇಳ್ತಾನ ಬಹಳ ಚೆನ್ನಾಗಿ ನೆನ್ಪಿಟ್ರು SSC GD ಈ ತರನು ಕೇಳಿದ 7x ಮತ್ತು 13 16 ಮತ್ತು 9 ಸರಾಸರಿ 10 ಆಗೈತೆ ಅಂತ ಹೇಳತ್ತಾನ x ಬೆಲೆ ಹಾಗಾದ್ರೆ ಇಲ್ಲೊಂದು x ಮಿಸ್ ಆಗೈತಿ 7x 13 16 9 ಸರಾಸರಿ ಎಷ್ಟಾಗೈತಿ 10 ಆಗೈತಿ ಹಾಗಾದ್ರ 7ಕಿನ ಎಷ್ಟು ಕಡಿಮೆ ಐತ್ರಿ 3 ಕಡಿಮೆ ಐತಿ ಎಕ್ಸ್ಗೆ ಎಷ್ಟು ಕಡಿಮೆ ಐತಿ 10 ಕಡಿಮೆ ಐತಿ ಹಾಗಾದ್ರ 10ಕ್ಕೆ ಎಷ್ಟು ಹೆಚ್ಚಾಗೈತಿ 3 ಹೆಚ್ಚಾಗೈತಿ -3 16ಕ್ಕೆ ಎಷ್ಟು ಹೆಚ್ಚಾಗೈತಿ -6 9ಕ್ಕೆ ಎಷ್ಟು ಹೆಚ್ಚಾಗೈತಿ 9ಕಿನ 1 ಕಡಿಮೆ ಐತಿ ಹಾಗಾದ್ರ -6 -6 -3 -9 10 3 13 13 1 14 14 9 ಹೋದ್ರೆ ಎಷ್ಟು ಉಳಿತ್ರಿ 5 ಹಾಗಾದಾಗ ನಮ್ಮ ಆನ್ಸರ್ ಯಾವ್ದ್ರಿ ಡಿ ಈ ತರ ಸಾಲ್ವ್ ಮಾಡ್ಬೇಕು
7 x 13 16 ಮತ್ತು 9ರ ಸರಾಸರಿ 10 ಆಗಿದೆ. ಎಕ್ಸ್ ಬೆಲೆ ಕೇಳ್ತಾನ. 4 6 8 10 ಅಂದ್ರ ಸರಾಸರಿ 10 ಆಗೈತಿ. ಹಾಗಾದ್ರೆ ಎಕ್ಸ್ ಖಾಲಿ ಐತಿ. ಎಷ್ಟೈತಿ? 7ಕ್ಕೆ ಎಷ್ಟು ಕಡಿಮೆ ಐತ್ರಿ? 3. ಎಕ್ಸ್ ಎಷ್ಟೈತಿ? 10. 13ಕ್ಕೆ ಎಷ್ಟು ಹೆಚ್ಚಾಗೈತಿ? 10ಕ್ಕ 3 ಹೆಚ್ಚಾಗೈತಿ. 16 ಐತೆ ಎಷ್ಟು ಹೆಚ್ಚೈತಿ? 6. 9 ಅಂದ್ರೆ 1 ಕಡಿಮೆ ಆಗೈತಿ. -3 -6 -9 10 3 1 14. 14ರ 9 ಹೋದ್ರೆ 5. ಈ ತರ ಮಾಡ್ಬೇಕು ಸಿಂಪಲ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮೊದಲ 6 ಸಮಸಂಖ್ಯೆಗಳ ಸರಾಸರಿ. ಮೊದಲ 6 ಸಮಸಂಖ್ಯೆಗಳಂದ್ರೆ ಯಾವಪ್ಪ ಅಂದ್ರ 2 4 6 8 10. ಹಾಗಾದಾಗ ಇಲ್ಲಿ ನೋಡ್ರಿ 2 4 6 8 10 ಐತಿ. 5 ಕಂಟಿನ್ಯೂಸ್ ಆಗಿ ಬಂದವ ನಂಬರ್ ಅಂದ್ರ ಮಿಡಲ್ ಏನಿರುತ್ತೆ ಅದೇ ಸರಾಸರಿ ಆಗಿರ್ತೈತಿ. ಇದೇ ಏನ್ರಿ? ಸರಾಸರಿ. ಕಂಟಿನ್ಯೂಸ್ ನಂಬರ್ ಐತಿ. ಈ ಕಡೆ 2 ಈ ಕಡೆ ಮಿಡಲ್ ಇದ್ದಿದ್ದೆ. ಇಲ್ಲ ಅಂದ್ರೆ ಗ್ಯಾಪ್ ನೋಡ್ರಿ. 2 ಸರ 2 ಸರ 2 ರೀ ಸರ 2. ಗ್ಯಾಪ್ 2 ಇದ್ದಾಗ ಏನ್ ಮಾಡ್ತೇವೆ? ಫಸ್ಟ್ ಟರ್ಮ ಲಾಸ್ಟ್ ಟರ್ಮ ಡಿವೈಡೆಡ್ ಬೈ 2. ಹಾಗಾದ್ರ 12 ಡಿವೈಡೆಡ್ ಬೈ 2 2 ಒಂದ್ಲೆ 2 ಆರ್ಲೆ ಎಷ್ಟು ಬಂತ್ರಿ? 6 ಬಂತು. 2 ಸೇಮ್. ಮೊದಲ 6 ಸಮಸಂಖ್ಯೆಗಳ ಸರಾಸರಿ ಅಂದ್ರ 5 7 6 10. 2 4 6 8 10 ಅಂದ್ರ 2 4 6 ಅಂದ್ರೆ ಮಿಡಲ್ ಇದ್ದಿದೆ. ಆ ಕಡೆ 2 ಈ ಕಡೆ ಮಿಡಲ್ ಇದ್ದಿದ್ದು ಹೋಗ್ಬೇಕು. ಇಲ್ಲಾಂದ್ರೆ ಗ್ಯಾಪ್ ಸೇಮ್ ಐತಿ. 2ರ ಮಗ್ಗಿ ಅದಾವ. ಗ್ಯಾಪ್ ಸೇಮ್ ಐತಿ ಅಂದ್ರ ಫಸ್ಟ್ ಟರ್ಮ ಲಾಸ್ಟ್ ಟರ್ಮ 2 + 10 ಡಿವೈಡೆಡ್ ಬೈ 2. 12 ಡಿವೈಡ್ 2 2 ಆರ್ಲೆ 12. ಸರಾಸರಿ ಎಷ್ಟ್ರಿ? 6. ನೋಡಿ SSGD ಕೇಳಿದೈತಿ. 12 1 2023 ಕೇಳಿದೈತಿ. ಮೊದಲ 4 ಬೆಸ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಫಸ್ಟಿಗೆ 4 ಬರಬೇಕು. ಬೆಸ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? ಅವಿಭಾಜ್ಯ ಸಂಖ್ಯೆ 2 3 5 7 9 ಇಲ್ಲಿಂದ ಸ್ಟಾರ್ಟ್. ಸಾರಿ 9 ಅಲ್ಲ 11. 3 5 7 11. ಹಾಗಾದ್ರ ಇದು ಸಮ ಐತಿ. ಇದು ಬಿಡು. ಎಲ್ಲಿಂದ ಸ್ಟಾರ್ಟ್ ಆಯ್ತು? 3 5 7 11. ಮೊದಲ 4 ಅಂದನ. ಸರಾಸರಿ ಇಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಹಾಗಾದಾಗ ಸಂಖ್ಯೆ ಅಂದ್ರೆ ಎಷ್ಟು ಅದಾವ್ರಿ? 4 ಅದಾವ. ಮೊತ್ತ ಅಂದ್ರೆ ಎಷ್ಟೈತಿ? 7 3 10 10 5 15 15 1 16 26. ಹಾಗಾದಾಗ 4 ಆರ್ಲೆ 24. 2 ಉಳಿತು. 1 ಪಾಯಿಂಟ್ ಕೊಟ್ಟೆ 0. 4 5 20. 6.5 ಯಾವದ್ರಿ? 6.5. ಓಕೆ, ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡೋನು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇದೇ ತರ 0 ಇಂದ ಹೈ ಲೆವೆಲ್ ಕ್ವಶನ್ಸ್ ಪ್ರಾಬ್ಲಮ್ ಬರ್ತಾವ. ಅಲ್ಲಿವರೆಗೂ ಕ್ವಶನ್ ಆನ್ಸರ್ ಬರ್ಕೋರಿ. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.